ನಮಸ್ಕಾರ. KPSCನವರು ಪದವಿ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಪದವಿ ಅಂದರೆ ಯಾರು? ಡಿಗ್ರಿ ಇನ್ ಸೈನ್ಸ್ ಆರ್ ಕಾಮರ್ಸ್, ವಿಜ್ಞಾನ ಮತ್ತು ಕಾಮರ್ಸ್ನಲ್ಲಿ ಪದವಿ ಮಾಡಿದವರಿಗೆ ಹಾಗೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎನಿ ಬ್ರ್ಯಾಂಚ್ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಬ್ರ್ಯಾಂಚಿನ ಇಂಜಿನಿಯರ್ಸ್ ಆಗ್ಬೋದು, ಲೈಬ್ರರಿ ಸೈನ್ಸಲ್ಲಿ ಪದವಿ ಮಾಡಿರೋರು ಹಾಗೂ ಈ ಸೈನ್ಸ್, ಕಾಮರ್ಸು ಮತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಿಗ್ರಿ ಮಾಡಿರುವಂಥ ವಿದ್ಯಾರ್ಥಿಗಳಿಂದ ಅವರು ಅರ್ಜಿಯನ್ನು ಕರೆದಿದ್ದಾರೆ. ಇದು ಜೂನ್ 10ನೇ ತಾರೀಕು 2024 ಲಾಸ್ಟ್ ಡೇಟ್ ಇದೆ. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡಬೇಕಾಗಿದೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಕೂಡಲೇ ಇದಕ್ಕೆ ಅಪ್ಲೈ ಮಾಡಿ. ನೀವು ಇದರಲ್ಲಿ ನಾನು ಈ ವಿಡಿಯೋ ನಿಮಗಾಗಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಲಿಂಕ್ಗಳನ್ನೆಲ್ಲ ಕೊಟ್ಟಿದ್ದೀನಿ. ಆ ಲಿಂಕ್ಗಳು ಅದನ್ನೆಲ್ಲ ಓಪನ್ ಮಾಡಿ ನೋಡಿ. ಅದರಲ್ಲಿ ಎರಡು ರೀತಿಯಾಗಿರುತ್ತೆ. ಒಂದು, ಇಡೀ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂತೆ ಇಡೀ ಕರ್ನಾಟಕಕ್ಕೆ ಒಂದು ಇದೆ ಇವರು ಕಂಡಕ್ಟ್ ಮಾಡ್ತಿರೋದು. ಹಾಗೆ ಈ ಕಲ್ಯಾಣ ಕರ್ನಾಟಕ, ಅದನ್ನು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಆದರೆ ಸಾಕಷ್ಟು ವರ್ಷಗಳ ಹಿಂದೆ ನಮ್ಮ ಸರ್ಕಾರವೇ ಅದನ್ನು ನಿರ್ಧಾರ ತಗೊಳ್ತು, ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಈ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂತಹ ಡ್ರೈವ್ಸ್ಗಳು ನಡೆಯುತ್ತೆ. ಸೊ ಅದೆಲ್ಲದಕ್ಕೂ ಸಂಬಂಧಪಟ್ಟಂತಹ ನಾನು ಆ ಲಿಂಕ್ಗಳೇನಿದೆ, ಬರೀ ಅಡ್ವರ್ಟೈಸ್ಮೆಂಟ್ ಲಿಂಕ್ ಅಷ್ಟೇ ಅಲ್ಲ, ಆನ್ಲೈನಲ್ಲಿ ಅಪ್ಲೈ ಮಾಡೋ ಲಿಂಕ್ ಎಲ್ಲವನ್ನೂ ನಾನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ, ವಿಡಿಯೋ ಕೆಳಗಡೆ. ನೀವು ಅದನ್ನೆಲ್ಲ ನೋಡಬೇಕು. ಹಾಗೂ ಬಹಳ ಮುಖ್ಯವಾಗಿ ಈ ವಿಡಿಯೋ, ಇಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಒಂದು ಲೈಕ್ ಬಟನ್ ಕೊಡಿ, ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಎರಡನೇದು ಮತ್ತು ಮೂರನೇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪದವಿ ಮಟ್ಟದ ಗ್ರೂಪ್ ಸಿ ಹುದ್ದೆಗಳಿಗೆ ತಾವು ಕೂಡಲೇ ಅಪ್ಲೈ ಮಾಡಿ, ಎಲಿಜಿಬಲ್ ಇರುವವರೆಲ್ಲರೂ ಅಂತ ಹೇಳ್ತಿದ್ದೀನಿ. ಇದರಲ್ಲಿ ಹೆಲ್ಪ್ ಲೈನ್ಗಳಿರುತ್ತೆ. ಹೆಲ್ಪ್ ಲೈನ್ಗಳು ನಿಮ್ಗೇನಾದ್ರು ಸಮಸ್ಯೆ ಆದರೆ ಅರ್ಜಿ ಹಾಕೋದಕ್ಕೆ ಅದನ್ನು ಕೂಡ ನಾನು ಕೊಟ್ಟಿದ್ದೇನೆ. ನೀವು ಅದನ್ನೆಲ್ಲ ನೋಡ್ಕೊಳ್ಬೇಕು ಏನಾದ್ರು ಸಮಸ್ಯೆ ಆದರೆ. ಹಾಗೆ ಬಹಳ ಮುಖ್ಯವಾಗಿ ಇದರಲ್ಲಿ ಬರುವಂಥದ್ದು, ನಮಗೆ ಈ ಪಠ್ಯಕ್ರಮನೂ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ. ಅಡ್ವರ್ಟೈಸ್ಮೆಂಟ್ನ ಪ್ರತಿಯೊಂದು ಲೈನ್, ಪ್ರತಿಯೊಂದು ಪದವನ್ನು ನೀವು ಓದಬೇಕಾಗಿರುತ್ತೆ. ಇಲ್ಲಿ ಪಠ್ಯಕ್ರಮದಲ್ಲಿ ಇವರು ಪ್ರಶ್ನೆ ಪತ್ರಿಕೆ ಎರಡು ಥರ ಕೊಡ್ತಾರೆ. ಮೊದಲನೇದರಲ್ಲಿ ಸಾಮಾನ್ಯ ಜ್ಞಾನ ಅಂತ ಇರುತ್ತೆ. ಈ ಸಾಮಾನ್ಯ ಜ್ಞಾನದಲ್ಲಿ ಅಂಕಗಳು 100 ಇರುತ್ತೆ, ಸಮಯ ಮಾತ್ರ 90 ನಿಮಿಷ. 90 ನಿಮಿಷದಲ್ಲಿ 100 ಅಂಕಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ನೀವು ಗಳಿಸಬೇಕಾಗಿರುತ್ತೆ. ಇಲ್ಲಿ ವಿಚಾರಗಳು ಯಾವುದಿರುತ್ತೆ ಅಂದರೆ, ಕರೆಂಟ್ ಅಫೈರ್ಸ್ ಬಗ್ಗೆ, ಪ್ರಚಲಿತ ಘಟನೆಗಳ ಬಗ್ಗೆ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಸಾಮಾನ್ಯ ಜ್ಞಾನದ ಬಗ್ಗೆ. ಹಾಗೆ ಸಾಮಾನ್ಯ ವಿಜ್ಞಾನ, ಸೈನ್ಸ್ ಬಗ್ಗೆನೂ, ಜನರಲ್ ಸೈನ್ಸ್ ಬಗ್ಗೆ ಇರುತ್ತೆ. ಅವರಿಗೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ಬಗ್ಗೆ ಇರುತ್ತೆ, ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಇರುತ್ತೆ. ಹಾಗೆ ಭಾರತದ ಸಂವಿಧಾನ, ಅದಕ್ಕೆ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇರುತ್ತೆ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಇರುತ್ತೆ. SSLC ಮಟ್ಟದಿರುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಬೇಕಾಗಿರುತ್ತೆ. ಸ್ವಾತಂತ್ರ್ಯದ ನಂತರ ಕರ್ನಾಟಕದ ಭೂ ಸುಧಾರಣೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅರ್ಥವ್ಯವಸ್ಥೆ, ಸಾಮರ್ಥ್ಯ, ದೌರ್ಬಲ್ಯತೆ ಬಗ್ಗೆ ಕರ್ನಾಟಕದ್ದು ನೀವು ಗೊತ್ತಿರಬೇಕು. ಹಾಗೂ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಬೇಕು. ಕರ್ನಾಟಕ ಪರಿಣಾಮಕಾರಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ, ಜಾರಿಗೊಳಿಸಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿರಬೇಕು. ಕರ್ನಾಟಕದ ಇನ್ನು ಬೌದ್ಧಿಕ ಸಾಮರ್ಥ್ಯ, ಇದೆಲ್ಲದರ ಬಗ್ಗೆ ತಿಳ್ಕೊಂಡಿರಬೇಕು. ಇದೆಲ್ಲವೂ ಪೇಪರ್ 1 ಆಗುತ್ತೆ. 100 ಅಂಕಗಳಿಗೆ 90 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ಹಾಗೆ ಪೇಪರ್ 2, ಅದರಲ್ಲಿ ಅದು 100 ಅಂಕದ್ದಾಗಿರುತ್ತೆ. ಆದರೆ 2 ಗಂಟೆ ಟೈಮ್ ಕೊಡ್ತಾರೆ ನಿಮಗೆ. 2 ಗಂಟೆ ಅಂತಂದರೆ 120 ನಿಮಿಷ ಇರುತ್ತೆ. ಅಲ್ಲಿ 3 ಇರುತ್ತೆ ಪತ್ರಿಕೆಗಳು: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೂ ಸಾಮಾನ್ಯ ಜ್ಞಾನ ಅಂತ ಹೇಳಿ. ಇದಲ್ಲದೆ ಕಡ್ಡಾಯ ಕನ್ನಡದ ಬಗ್ಗೆನೂ ಇರುತ್ತೆ ನಿಮಗೆ. ಸೊ ಇದನ್ನೆಲ್ಲವನ್ನು ನೀವು ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ನೋಡ್ಕೊಳ್ಬೋದು. ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿಯಾದಂಥ ಅವಕಾಶಗಳು ಸಿಕ್ಕಿದಾಗ ನೀವು ಎಲ್ಲೋ ನೀವು ಎಲಿಜಿಬಲ್ ಇದ್ದೀರಾ, ನೀವು ಡಿಗ್ರಿಗಳಾಗಿದೆ ಅನ್ನೋದಾದರೆ
ಕೂಡಲೇ ಇದಕ್ಕೆಲ್ಲ ಅಪ್ಲೈ ಮಾಡುವಂತಹ ಒಂದು ಮನಸ್ಥಿತಿ ಇರಲಿ. ಅದಕ್ಕೆ ತಯಾರಿ ಮೊದಲು ಅಪ್ಲೈ ಮಾಡ್ಕೊಳ್ಬೇಕು, ನಂತರ ಅವರು ಪರೀಕ್ಷೆ ನಡೆಸೋ ಅಷ್ಟರಲ್ಲಿ ತಯಾರಿ ನಡೆಸ್ಕೊಂಡಿರ್ಬೇಕಾಗತ್ತೆ ಇಂತ ಹೇಳ್ತಾ, ಇದಕ್ಕೆ ಸ್ವಲ್ಪ ಶುಲ್ಕಗಳಿರುತ್ತೆ, ಆಮೇಲೆ ಏಜ್ ರಿಲ್ಯಾಕ್ಸೇಷನ್ಸ್ ಎಲ್ಲ ಇರುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇದು ಪೇ ಸ್ಕೇಲ್ ಇದೆಯಲ್ಲ, ಪೇ ಸ್ಕೇಲು 33,450 ಕೆಲವೊಂದು ಪೋಸ್ಟ್ಗಳಿಗೆ ಇದ್ದರೆ, ಇನ್ನು ಕೆಲವು ಪೋಸ್ಟ್ಗಳಿಗೆ 37,900 ಶುರುವಾಗುತ್ತೆ ಪೇ ಸ್ಕೇಲು. ಹಾಗಾಗಿ ಇದು ತುಂಬ ಉತ್ತಮವಾದಂಥ ಪೇ ಸ್ಕೇಲ್. ನಾನು ಶುರು ಮಾಡ್ತಾ ಇರೋದು ಇಡೀ ಪೇ ಸ್ಕೇಲ್ ಹೇಳ್ತಿಲ್ಲ, ಬರೀ ಸ್ಟಾರ್ಟಿಂಗ್ ಬೇಸಿಕ್ ಪೇ ಹೇಳ್ತಾ ಇದ್ದೀನಿ. 37,900 ಆಗ್ಬೋದು ಅಥವಾ 33,450 ಆಗ್ಬೋದು. ಯಾಕೆ ಅಂತಂದರೆ ಇದರ ಜೊತೆಗೆ HRA ಇರುತ್ತೆ, DA ಇರುತ್ತೆ, ಎಲ್ಲ ಇರುತ್ತೆ, ಕೈ ತುಂಬ ಸಂಬಳ ಇರುತ್ತೆ, ಗೌರವಾನ್ವಿತವಾದಂಥ ಹುದ್ದೆಗಳು, ಕೈ ತುಂಬ ಸಂಬಳನೂ ಇರುತ್ತೆ, ಜವಾಬ್ದಾರಿಗಳಿರುತ್ತೆ. ಸೊ ಇಂತಹ ಹುದ್ದೆಗಳಿಗೆ ಇಫ್ ಯು ಆರ್ ಎಲಿಜಿಬಲ್ ಅಪ್ಲೈ ಮಾಡಿ ಕೂಡಲೇ. ಜೂನ್ 10ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ 2024 ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಬಟನ್ ಒತ್ತಿ, ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ.